ಸಾಗು ಇತ್ಯಾದಿ ಇತ್ಯಾದಿ ಏನು ತಿಂತಾರೆ, ಅದರ ಬದಲಿಗೆ ಸಗಣಿ ತಿನ್ನಬೇಕು. ಆವಾಗ ಆ ಪವಿತ್ರತೆ ಅವರಿಗೆ ಅರ್ಥ ಆಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಮನುವಾದ ಅಥವಾ ಈ ಮನುವ್ಯಾಧಿ ಇವತ್ತಿಂದಲ್ಲ, ಉಪಪ್ರಧಾನಿಗಳಾದಂಥ ಜಗಜೀವನ್ ರಾಮ್ ಅವರು ಪುರಿ ಜಗನ್ನಾಥ್ಗೆ ಪ್ರವೇಶ ಮಾಡಿದಾಗ ಇದೇ ಮನುವಾದಿಗಳು ಶುದ್ಧೀಕರಣ ಮಾಡಿದರು. ನಮ್ಮ ರಾಷ್ಟ್ರಪತಿ ಮುರ್ಮಾ ಏನು ಪುರಿ ಜಗನ್ನಾಥ್ಗೆ ಹೋಗ್ಬೇಕಂತ ಹೇಳಿದಾಗ ಆ ಪುರಿ ಜಗನ್ನಾಥನ ನೋಡ್ಲಿಕ್ಕೆ ಒಂದು ದೊಡ್ಡ ಒಂದು ಕಟ್ಟಿಗೆಯನ್ನು ಇಕ್ಕಿ ದರ್ಶನ ಮಾಡಿಸ್ತಾನೆ. ಅದೇ ಅಮಿತ್ ಶಾ ಪುರಿ ಜಗನ್ನಾಥ ದೇವಸ್ಥಾನದ ಒಳಗಡೆ ಗರ್ಭಗುಡಿ ಒಳಗಡೆ ಹೋಗಿ ಪೂಜೆ ಮಾಡಿರ್ತಕ್ಕಂಥದ್ದನ್ನು ನೋಡಿದಾಗ ಇವತ್ತು ಕೂಡ ಈ ವರ್ಣ ವ್ಯವಸ್ಥೆ ಮತ್ತು ಈ ಜಾತಿ ವ್ಯವಸ್ಥೆ ಮತ್ತಷ್ಟು ಗಟ್ಟಿಗೊಳಿಸ್ಲಿಕ್ಕೆ ಇಡೀ ಕೇಂದ್ರ ಸರ್ಕಾರ ಮತ್ತು ಸಂಘ ಪರಿವಾರದ RSS ಮತ್ತು ಅದರ ಎಲ್ಲ ಅಂಗಸಂಸ್ಥೆಗಳು ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ಈ ದೇಶದಲ್ಲಿರ್ತಕ್ಕಂಥ, ಈ ರಾಜ್ಯದಲ್ಲಿರ್ತಕ್ಕಂಥ ದಲಿತರು, ಹಿಂದುಳಿದವರು ಮತ್ತು ಪ್ರಗತಿಪರರು ಚಿಂತನೆ ಮಾಡಬೇಕು. ಇವತ್ತೊಂದು ಸವಾಲಾಗ್ತಾ ಇದ್ದೀವಿ. ನಾವು ಬೆಂಗಳೂರಲ್ಲಿ ಅಲೆಮಾರಿಗಳನ್ನ ಕರೆದು ಪ್ರತ್ಯೇಕವಾಗಿ ಸಭೆ ಮಾಡ್ತಾರೆ. ನಿಮಗೆ ಆ ಒಂದು ಪವಿತ್ರ ಅನ್ನೋದಾದರೆ ಆ ರಾಷ್ಟ್ರೋತ್ಥಾನದಲ್ಲಿ ನೀವು ಗಂಜಲ ಸಗಣಿ ಹಾಕಿ ನೀವು ಶುದ್ಧಿ ಮಾಡಬೇಕು. ನೀವು ಶುದ್ಧಿ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಯಾಕಾಗಲ್ಲ ಅಂತ ಹೇಳಿದ್ರೆ ಗಂಜಲ ಮತ್ತು ಸಗಣಿ ಅದು ಬ್ಯಾಕ್ಟೀರಿಯಾ ಇದೆ. ಅದು ಏನಾದರೂ ವ್ಯತ್ಯಾಸ ರೋಗ ರುಜಿನಗಳು ಬರ್ತೇವೆ. ನಿಮ್ಮ ಕೇಶಕೃಪದಲ್ಲಿ ನೀವು ಇವತ್ತೇನು ಮಾರ್ಬಲ್ಸು ಟೈಲ್ಸ್ ಹಾಕಿದಾರಲ್ಲ ಅದನ್ನು ಕಿತ್ತಾಕ್ಬಿಡ್ರಿ. ಸಗಣಿ ಮತ್ತು ಗಂಜಲನ ಸಾರು ನಾವು ಎಲ್ಲ ಮಕ್ಕಳಿದ್ದಾಗ ನಮ್ಮ ಮನೆಗಳೆಲ್ಲ ಸಗಣಿ ಮತ್ತು ನೆಲ ಸಾರ್ತಾ ಇದ್ದೀವಿ. ನಮ್ಗೆ ಗೊತ್ತಿರಲಿಲ್ಲ. ಇವತ್ತು ನಾವು ಟೈಲ್ಸಲ್ಲಿ ಇದ್ದೀವಿ. ನಿಮ್ಮ ಕೇಶಕೃಪದಲ್ಲಿ ಪ್ರಥಮ ಬಾರಿಗೆ ನೀವು ಟೈಲ್ಸನ್ನ ಕಿತ್ತಾಕ್ಬಿಟ್ಟು ಆ ಗೋಡೆಗಳನ್ನ ಕಿತ್ತಾಕ್ಬಿಟ್ಟು ಆ ಗೋಡೆಗಳಿಗೆ ನೆಲ ಹಾಸಿಗೆ ಇವತ್ತು ಸಂಘ ಪರಿವಾರದವರು ಇವತ್ತು ಡೆಲ್ಲಿನಲ್ಲಿ ಸುಮಾರು ಒಂದು 3,000 ಕೋಟಿ ಖರ್ಚು ಮಾಡಿ ಒಂದು ಭವನ ಕಟ್ಟಿದಾರಲ್ಲ, ಅಲ್ಲಿ ನೀವು ಈ ಗಂಜಲ ಮತ್ತು ಈ ಸಗಣಿನ ನೀವು ಸಾರೋದ್ರ ಮೂಲಕ ನಿಮಗೆ ಪವಿತ್ರ ನುಡಿಸ್ಕೊಳ್ಳಿ. ನಾವು ಬೇಡ. ಕೇಂದ್ರ ಸರ್ಕಾರಕ್ಕೆ ಮನವಿ ನಾವು ಕೊಟ್ಟಿದ್ದೀವಿ ಈಗಾಗಲೇ. ಕೇಂದ್ರ ಸರ್ಕಾರ ಮನವಿಯನ್ನು ಸ್ವೀಕಾರ ಮಾಡುತ್ತೆ, ಅದರ ಬಗ್ಗೆ ಕ್ರಮ ವಹಿಸುತ್ತೆ ಅನ್ನೋದು ನಮ್ಗೆ ಯಾರಿಗೂ ನಂಬಿಕೆ ಇಲ್ಲ. ಆದರೆ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಕರ್ನಾಟಕದಿಂದ, ಯಾಕಂದರೆ ಬಸವಣ್ಣ ನಡೆದಾಡಿರ್ತಕ್ಕಂಥ ನಾಡಿದು. ಈ ಭಾಗದಲ್ಲಿ ಅನೇಕ ಹೋರಾಟ ಮಾಡಿರ್ತಕ್ಕಂಥ ನಾಡಿದು. ಇಂಥ ನಾಡಿನ ಮೂಲಕ ಈ ಸಂಘ ಪರಿವಾರದ ಈ ಕೃತ್ಯ ಮಾಡಿದಾರಲ್ಲ, ಇಂಥ ನಾಮರ್ದರಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸ ಕರ್ನಾಟಕದಲ್ಲಿ ನಾವು ಮಾಡೋದ್ರ ಮೂಲಕ ಏನು ಒಂದು ಮಲ್ಲಿಕಾರ್ಜುನ ಖರ್ಗೆ ಅನ್ನೋರು ವ್ಯಕ್ತಿ ಅಲ್ಲ, ಅದು ಮಲ್ಲಿಕಾರ್ಜುನ ಖರ್ಗೆ ಅನ್ನೋರು ವಿರೋಧ ಪಕ್ಷದ ಅಧ್ಯಕ್ಷರು ಮತ್ತು ನಮ್ಮ ಸಮುದಾಯದ ಮುಖಂಡರು ಮತ್ತು ಹುಟ್ಟುತ್ತಾ ಅವರ ಅಸ್ಪೃಶ್ಯ ಜಾತಿನಲ್ಲಿ ಹುಟ್ಟಿರ್ತಕ್ಕಂಥ ಅವ್ರಿಗೆ ಮಾಡಿರ್ತಕ್ಕಂಥ ಅವಮಾನ ಇಡೀ ಅಸ್ಪೃಶ್ಯ ಜಾತಿಗೆ ಮಾಡಿರ್ತಕ್ಕಂಥ ಅವಮಾನ ಇದನ್ನು ನಾವು ಖಂಡಿಸ್ತೀವಿ. ಅದರಿಂದ ನಾವು ಹೋಗ್ಬೇಕಂತೇಳಿ ಆ ನಿಟ್ಟಿನಲ್ಲಿ ನಮ್ಮ ಮೂಲ ಧರ್ಮ ಕಾರ್ಯ ಅಸ್ಪೃಶ್ಯರನ್ನ ಮಾಡೋದ್ರ ಮೂಲಕ ನಾವು ಏನು ಬಾಬಾ ಸಾಹೇಬ್ ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ಮತ್ತು ನಮ್ಮ ಪ್ರಗತಿಪರರಿಗೆ ನಾನು ಕರೆ ಕೊಡೋದ್ರ ಮೂಲಕ ಈ ಪತ್ರಿಕಾಗೋಷ್ಠಿಯನ್ನು